ವೆಲ್ಕಮ್ ಬ್ಯಾಕ್ ಟು ಆಹಾ ಅಡುಗೆ ಮನೆ. ನಾವೀಗ ಬೆಂಗಳೂರಿನ ಬಸವನಗುಡಿ ರಸ್ತೆಯಲ್ಲಿರುವಂತಹ ಪ್ರೆಸ್ಟೀಜ್ ಸ್ಮಾರ್ಟ್ ಕಿಚನ್ ಶೋರೂಮ್ನಲ್ಲಿದ್ದೀವಿ. ಪ್ರೆಸ್ಟೀಜ್ನಲ್ಲಿ ಯಾವ ಹೊಸ ಪ್ರಾಡಕ್ಟ್ನ ಪರಿಚಯ ಮಾಡ್ಕೊಳ್ಳಿಕ್ಕೆ ಸಿಗುತ್ತೆ ಅಂತ ಬನ್ನಿ ನೋಡ್ಕೊಂಬರೋಣ. ಫಾಸ್ಟ್ ಲೈಫ್ ಯುಗದಲ್ಲಿ ಫಟಾಫಟ್ಟಾಗಿ ತರಕಾರಿ ಕಟ್ ಮಾಡಬೇಕು ಅಂತಂದರೆ ಪ್ರೆಸ್ಟೀಜ್ ಹೊರತಂದಿರುವಂತಹ ಈ ವೆಜ್ ಕಟರ್ ಸಾಕಷ್ಟು ವರದಾನವಾಗಿ ಬಂದಿದೆ ಅಂತಲೇ ಹೇಳಬೇಕು. ಹಾಗಿದ್ರೆ ಈ ವೆಜ್ ಕಟ್ ಉಪಯೋಗಿಸೋದು ಹೇಗಿದು ಅನುಕೂಲಕರ, ಇದನ್ನು ತಿಳಿಸ್ಕೊಳ್ಳಿಕ್ಕೆ ಅಂತಲೇ ಪ್ರೆಸ್ಟೀಜ್ ಸ್ಮಾರ್ಟ್ ಕಿಚನ್ನ ಸೇಲ್ಸ್ ಡಿವಿಷನಲ್ಲಿರುವಂತಹ ಸುಶೀಲಾ ಅವರ ಜೊತೆ ಇದ್ದಾರೆ. ಸುಶೀಲಾ, ನಮಸ್ಕಾರ, ಸ್ವಾಗತ ಕಾರ್ಯಕ್ರಮಕ್ಕೆ. ಈ ವೆಜ್ ಕಟರ್ನ ನಮ್ಮ ಮುಂದೆ ಇಟ್ಟಿಸಿದಿರಿ, ಸಾಕಷ್ಟು ತರಕಾರಿಗಳನ್ನ ಇಟ್ಟಿದ್ದೀರಿ. ಯಾವ್ಯಾವ ತರಕಾರಿ ಮಾಡ್ಬೋದು, ಹೇಗೆ ಉಪಯೋಗ, ಇದ್ರ ಉಪಯೋಗ ತರಕಾರಿ ಆಗುತ್ತೆ ಮೇಡಮ್. ಇದರಲ್ಲಿ ಈರುಳ್ಳಿ, ಕ್ಯಾರೆಟ್, ಮತ್ತೆ ಬೀಟ್ರೂಟ್, ನವಿಲುಕೋಸು ಎಲ್ಲಾ ತರ ಆಗುತ್ತೆ. ಇದ್ರಲ್ಲಿ ಎಲ್ಲಾ ತರ ತರಕಾರಿಗಳನ್ನು ಕಟ್ ಮಾಡಬಹುದು. ಹೇಗೆ ವಿಶೇಷತೆ ಇದೆ, ಏನೇನು ಹೇಗಿರುತ್ತೆ ಇದರಲ್ಲಿ ಬ್ಲೇಡ್ಸ್ ಆಗುತ್ತೆ? ಈ ತರ ಇರುತ್ತೆ ಬ್ಲೇಡ್. ಮತ್ತೆ ಇದನ್ನ ಸುಮ್ನೆ ಈಗ ಇಟ್ಬಿಟ್ಟು ಮತ್ತೆ ಇದನ್ನೇನು ನಾವು ಕಟ್ ಮಾಡ್ಬೇಕಾಗಿಲ್ಲ. ಅಂದ್ರೆ ಇದು ಈ ಬ್ಲೇಡ್ ಇರುವಂತದ್ದು ಚೇಂಜ್ ಮಾಡ್ತಾ ಇರಬೇಕು ಏನಿಲ್ಲ, ಎಲ್ಲಾ ತರಕಾರಿಗೂ ಒಂದೇ ಬ್ಲೇಡ್ ಆಗುತ್ತೆ ಅದು. ಅದರಿಂದ ನಿಮ್ಗೆ ನಾವು ಕಟ್ ಮಾಡ್ಬೇಕು ಹಾಕ್ಬೇಕು ಆತರ ಏನಿಲ್ಲ. ಸುಮ್ನೆ ಈ ತರ ತುಂಡು ಮಾಡಿ ಹಾಕಿದ್ರು ಸಾಕದೆ. ಎಷ್ಟು ಪೀಸ್ ಬೇಕೋ ಯಾವ ತರ ಬೇಕಾದ್ರೂ ನೀವು ಮಾಡ್ಕೋಬಹುದು. ಇದ್ರಲ್ಲಿ ನಿಮ್ಗೆ ಹುಳಿಗ್ ಬೇಕಾ ಅಥವಾ ಪಲ್ಯಕ್ ಬೇಕಾ, ಯಾವ ತರ ಬೇಕಾದ್ರೂ ನೀವು ಮಾಡ್ಕೋಬಹುದು. ಅದರಿಂದ ಇವಾಗ ಸೆಕೆಂಡ್ಸ್ ಗಳಲ್ಲಿ ಆಗ್ಬಿಡುತ್ತೆ. ಮತ್ತೆ ಈಸಿ ನಾ ಮಾಡೋಂಥದ್ದು ತುಂಬಾ ಈಸಿ ಇದೆ, ಮಾಡಿ ನೋಡಿ. ಓಕೆ, ಸೊ ಈಸಿಯಾಗಿ ಬರುತ್ತೆ. ಯಾರು ಬೇಕಾದ್ರೂ ಮಾಡ್ಬೋದು, ಮಕ್ಕಳು ಬೇಕಾದ್ರೂ ಮಾಡ್ಬೋದು ಅಂತ ಅನ್ಸುತ್ತೆ. ಕುತ್ಕೊಂಡು ಮಾಡ್ಕೊಟ್ಬಿಡ್ಬೋದು, ತುಂಬಾ ಚೆನ್ನಾಗುತ್ತೆ. ಓಕೆ, ಸೊ ಅಂದ್ರೆ ಈ ಕ್ಯಾರೆಟ್ಗೆ ಈ ಬ್ಲೇಡ್ ಬೇರೆ ಬ್ಲೇಡ್ ಅಂತ ಬ್ಲೇಡ್ ಚೇಂಜಸ್ ಏನಾಗಲ್ಲ? ಹಂಗೆಲ್ಲ ಏನಿಲ್ಲ, ಇದು ಒಂದೇ ಬ್ಲೇಡ್ ಎಲ್ಲದಕ್ಕೂ ಆಗುತ್ತೆ. ಓಕೆ ಓಕೆ, ಸೊ ಈಸಿ ಅಂತ ಹೇಳ್ತೀರಿ ನೀವು ಮಾಡೋಂಥದ್ದು. ಇದು ವೆಜಿಟೇಬಲ್ಸ್ಗಳಲ್ಲಿ ಇದನ್ನೆಲ್ಲ ಮಾಡೋದು ಹೇಗೆ ಅಂತ, ಕ್ಯಾರೆಟ್ ಎಲ್ಲ ಮಾಡೋದು ಈಸಿ ಅಂತ ಅನ್ಸುತ್ತೆ. ಸೊ ಇದೇ ಎಲ್ಲ ಈಸಿ ಆಗುತ್ತೆ. ಇದೇನಂದ್ರೆ ನಿಮ್ಗೆ ಕೈಗೆ ತಗೊಳ್ಬಾರ್ದು. ಈ ತರ ಇರುತ್ತಲ್ಲ, ಇದು ಕೈಗೆ ತಗೊಳ್ಬಾರ್ದು ಅಥವಾ ತೊಳಿತೀವಿ, ಮಕ್ಕಳಿಗೆ ತಗಲ್ಸ್ಕೊಂಡ್ಬಿಡ್ತಾರೆ. ಅದರಿಂದ ಇದ್ರಲ್ಲಿ ಕ್ಯಾಪ್ ಮಾಡಿ ಇಡೋಕ್ಕೋಸ್ಕರ. ಓಕೆ, ಕ್ಯಾಪ್ ಹಾಕಿಟ್ಬಿಟ್ರೆ ಹಾಕಿಟ್ಬಿಟ್ರೆ ಆಗುತ್ತೆ. ಓಕೆ, ಪುಟ್ಟ ಪೀಸ್ ಮಾಡ್ಕೊಬೇಕಾಗತ್ತಾ? ಪುಟ್ಟದೇನು ಬೇಕಾಗಿರಲ್ಲ, ಈ ತರ 2 ತುಂಡು ಮಾಡಿದ್ರು ಸಾಕು. ಓಕೆ, ನೋಡ್ತದಂತೆ ಆಗ್ಬಿಡುತ್ತೆ. 21 ಸೆಕೆಂಡ್ಸ್ ಅಲ್ವಾ? ತುಂಬಾ ಬೇಗ ಆಗುತ್ತೆ. ಎಷ್ಟು ನೀಟಾಗಿ ಆಗಿದೆ ಅಂತಂದ್ರೆ ತುರಿಮಣೆ ಏನು ಬೇಡ ಎಲ್ಲ ಇದರಲ್ಲೇ ಆಗ್ಬಿಡುತ್ತೆ. ಕೂಡ ಈ ತರ ಚೆನ್ನಾಗಿ ಕಟ್ ಮಾಡಕ್ ಆಗಲ್ಲ. ಹೌದು. ಸೊ ಈ ಸ್ಯಾಲಡ್ಸ್ ಗಳನ್ನ ಬೆಳಗ್ಗೆ ಮಾಡ್ಕೋಬೇಕು ಅಂತಂದ್ರೆ ತುಂಬಾ ಈಸಿ ಆಗುತ್ತೆ, ನಿಮ್ಗೆ ಅನುಕೂಲ ಆಗುತ್ತೆ. ಅದರಲ್ಲೂ ಈ ವರ್ಕಿಂಗ್ ವುಮೆನ್ ಗೆ ಇದು ಬಹಳ ಹೆಲ್ಪ್ಫುಲ್ ಅನ್ಸುತ್ತಲ್ಲ. ಬೇಗ ಕೆಲಸಕ್ಕೆ ಹೋಗೋರ್ಗೆಲ್ಲ ಹೆಲ್ಪ್ ಆಗುತ್ತೆ ಇದು ಬೇಗ ಮಾಡ್ಕೊಳ್ಳಿಕ್ಕೆ. ಅಥವಾ ರೊಟ್ಟಿಗೆ ಮಾಡ್ಕೋಬೇಕು, ಪಲ್ಯಕ್ಕೆ ಮಾಡ್ಕೋಬೇಕು ಅಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ, ಚೆನ್ನಾಗಾಗುತ್ತೆ ಇದು. ಸೊ ಈ ಈರುಳ್ಳಿನೂ ಹೀಗೇನಾ ಕಟ್ ಮಾಡಿ? ಈರುಳ್ಳಿನೂ ಹೀಗೆ ಆಗುತ್ತೆ ನಿಮ್ಗೆ. ಎಲ್ಲ ತರನೂ ಆಗುತ್ತೆ ನೋಡಿ, ತುಂಬಾ ಚೆನ್ನಾಗಾಗುತ್ತೆ. ಒಳ್ಳೆ ಮ್ಯಾಜಿಕ್ ಕಟ್ಟರೇ ಇದು. ಬಹಳ ಈಸಿನೇ ಅಂತ ಅನ್ಸುತ್ತೆ. ಓಕೆ, ಈರುಳ್ಳಿ ಆಯ್ತು, ಇನ್ ಬೀಟ್ರೂಟ್ ಆಯ್ತು, ಕ್ಯಾರೆಟ್ ಆಯ್ತು, ಎಲೆಕೋಸು ಆಗುತ್ತೆ. ಎಲೆಕೋಸು ಆಗುತ್ತೆ. ಓಕೆ, ಎಲೆಕೋಸು ಹಂಗಾರೆ ನೋಡ್ಬೇಕು. ಎಲೆಕೋಸ್ನೆಲ್ಲ ಹೆಚ್ಚೋದು ಅಂತಂದ್ರೆ ದೊಡ್ಡ ರಗಳೆ ಅಂತಾನೆ ಬಹಳ ಜನ ಇದನ್ನ ತಗೊಳ್ಳೋದೇ ಇಲ್ಲ. ಆದ್ರೆ ಇದ್ರಲ್ಲಿ ತಗೊಂಡು ತುಂಬಾ ಹೆಲ್ಪ್ ಆಗುತ್ತೆ. ಇದು ತುಂಬಾ ಚೆನ್ನಾಗಾಗುತ್ತೆ. ನಾವೇನು ಈ ತರ ಮಾಡ್ಬೇಕಾಗಿಲ್ಲ, ಅಥವಾ ಅದನ್ನ ತೋರ್ಸು. ನಾವು ಕೈಯಲ್ಲೆಲ್ಲ ಈ ತರ ಎಲೆಕೋಸು ಕೂಡ ಕಟ್ ಮಾಡ್ಲಿಕ್ಕೆ ಆಗಲ್ಲ. ಇದು ಬಾಳಿಕೆ ಹೇಗೆ ಬರುತ್ತೆ? ಈ ರೀತಿ ಇರೋಂಥದ್ದು ಬ್ಲೇಡ್ ಏನಾದ್ರು ಚೇಂಜ್ ಮಾಡ್ತಾ ಇರಬೇಕಾಗತ್ತಾ? ಇಲ್ಲ, ಹೋದ್ರೆ ಚೇಂಜ್ ಮಾಡ್ಬೇಕಾಗುತ್ತೆ. ಅದೇನು ಹೋಗಲ್ಲ, ಸಾಮಾನ್ಯ ಚೆನ್ನಾಗಿರುತ್ತೆ. ಎಷ್ಟು ವರ್ಷ ಬಾಳಿಕೆ ಬರ್ಬೋದು ಅಂತೀರಿ ಅಂದಾಜು ಹೇಳೋದಾದ್ರೆ? ಹೇಳೋದಾದ್ರೆ 1 ವರ್ಷ ಬರ್ಬೋದು ಇದು ಮಿನಿಮಮ್. ಚೆನ್ನಾಗಿ ಬರುತ್ತೆ ಬಾಳಿಕೆ ಎಲ್ಲ. ಓಕೆ, ಈ ಥ್ರೆಡ್ ಎಲ್ಲ ವ್ಯಾರಂಟಿ ಕೊಡಲ್ಲ ನಾವು, ಈ ಬ್ಲೇಡ್ ಮಾತ್ರ. ಓಕೆ, ಬಟ್ ಹಾಕೊಡ್ತಾರಾ? ಹಾಕೊಡ್ತೀವಿ. ಹಾಗೆ ಹೋಯ್ತು, ಸಖತ್ ಈಸಿನೇ. ತುಂಬಾ ಏನ್ ಅಡುಗೆ ಮಾಡ್ಬೇಕು ಅಂತಂದ್ರು ಇವಾಗ ತಲೆನೋವು ಆಗಲ್ಲ ಅನ್ಸುತ್ತೆ ಇದ್ಬಿಟ್ರೆ. ಇದಿದ್ರೆ ಏನು ಹೆಲ್ಪ್ ಆಗುತ್ತೆ ತುಂಬಾ. ಓಕೆ, ಇನ್ನು ಸೌತೆಕಾಯಿ ನೋಡೋಣ. ಇದಂತೂ ಇನ್ನೂ ಬೇಗನೆ ಆಯ್ತು. ಇನ್ನೂ ಬೇಗ ಆಗುತ್ತೆ ಇದೆಲ್ಲ. ಅದರಲ್ಲೆಲ್ಲ ಮೆಣಸಿನಕಾಯಿ ಕೂಡ ಹಾಕ್ಬಿಟ್ರೆ ನಿಮಗೆ ಕೈಗೂ ಸಿಗಲ್ಲ, ಏನಿಲ್ಲ. ಬಾಯಿಗೆ ಕೂಡ ಅದನ್ನ ಆರ್ಸಿ ಹಾಕ್ಬೇಕು, ಆ ಥರ ಏನಿಲ್ಲ ಇದು.
ಎಲ್ಲವೂ ಇಲ್ಲೇ ಆಗ್ಬಿಡುತ್ತೆ. ನೀವು ಹೇಳ್ದಂಗೆ ಮೆಣಸಿನಕಾಯಿ ಇದು ಒಟ್ಟಿಗೆ ಹಾಕೊಂಡ್ಬಿಟ್ರೆ ಆಮೇಲೆ ಒಗ್ಗರಣೆನೋ ಬೇಕು ಇದ್ರೆ ಹಾಕೊಂಡ್ಬಿಟ್ರೆ ಆಯ್ತು. ಸೊ 5 ನಿಮಿಷದಲ್ಲಿ ಎಲ್ಲ ಅಡುಗೆ ರೆಡಿ. ಸೊ ನಮ್ಮ ವೀಕ್ಷಕರಿಗೆ ಹೇಳಿ ಎಷ್ಟು ಕಾಸ್ಟ್ ಬೀಳ್ಬೋದು ಇದಕ್ಕೆ? ಇದಕ್ಕೆ 995 ರೂಪಾಯಿ ಆಗುತ್ತೆ. 1 ವರ್ಷ ವ್ಯಾರಂಟಿ ಇರುತ್ತೆ. 995 ರೂಪಾಯಿ ಕೊಟ್ಬಿಟ್ರೆ ತಗೊಂಡೋಗಿ 1 ವರ್ಷ ವ್ಯಾರಂಟಿ, ಫಟಾಫಟ್ ಅಡುಗೆ ಬೇಗ ಆಗುತ್ತೆ ಅವ್ರಿಗೆಲ್ಲ. ಓಕೆ. ಸೊ ಇದು ಇಷ್ಟು ಬಿಟ್ಟು ಇನ್ನೇನೇನು ತರಕಾರಿಗಳನ್ನ ಮಾಡ್ಬೋದು ಅಂತೀರಿ? ಸೊಪ್ಪು ಮಾಡ್ಬೋದು ಇದರಲ್ಲೆಲ್ಲ. ಏನೇನು ಮಾಡಿದ್ರೆ ನೀವು ಬೀಟ್ರೂಟು, ಕ್ಯಾರೆಟು, ಸೌತೆಕಾಯಿ ಎಲ್ಲವೂ ಆಗ್ತಾ ಇದೆ. ಸೊ ಕ್ಷಣಾರ್ಧದಲ್ಲಿ ನಮ್ಮ ವರ್ಕಿಂಗ್ ವುಮೆನ್ಗಳಿಗೆ ವರದಾನವಾಗಿ ಬರುವಂಥ ಈ ವೆಜ್ ಕಟರ್ ಬಗ್ಗೆ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಸುಶೀಲಾ ಅವರು. ಥ್ಯಾಂಕ್ ಯು. ಕ್ಯಾಬೇಜ್, ಬೀಟ್ರೂಟ್, ಕ್ಯಾರೆಟ್ ಹೀಗೆ ಯಾವ ತರಕಾರಿ ಹೇಳಿ ಎಲ್ಲ ತರಕಾರಿನೂ ಕ್ಷಣಾರ್ಧದಲ್ಲಿ ಕಟ್ ಮಾಡ್ಬೋದು. ಜೊತೆಗೆ ಕಣ್ಣಲ್ಲಿ ನೀರು ಬರೆಸ್ಕೊಳ್ಳದೆ ಈರುಳ್ಳಿನ ಕತ್ತರಿಸಲಿಕ್ಕೆ ಈ ವೆಜ್ ಕಟರ್ ನಿಜಕ್ಕೂ ವರದಾನವೇ. ಕ್ಷಣಾರ್ಧದಲ್ಲಿ ಫಟಾಫಟ್ಟಾಗಿ ಅಡುಗೆ ಮಾಡಬೇಕು ಅಂತಂದರೆ ಈ ವೆಜ್ ಕಟರ್ ಸಖತ್ ಸಹಾಯಕಾರಿ. ಇಂತಹ ಇನ್ನಷ್ಟು ಅನುಕೂಲಕರ ಕಿಚನ್ ರಿಲೇಟೆಡ್ ಪ್ರಾಡಕ್ಟ್ಸ್ಗಳನ್ನು ಜೊತೆಗೆ ಸೆಲೆಬ್ರಿಟಿ ಕಿಚನ್ ಅನಾವರಣವನ್ನು ಮಾಡ್ತೀನಿ ಒಂದು ಪುಟ್ಟ ಬ್ರೇಕ್ನ ಬಳಿಕ.